ನಾವು ಹೇಳ್ತೀವಿ, ನೀವು ಕೇಳ್ಬೇಕು. ನಿಜವಾಗ್ಲೂ ಹೇಳದ್ ಮಾತ್ರ ಗರ್ಲ್ಸ್ ಲೇಟ್ ಆಗಿ ರೆಡಿ ಆಗ್ತಾರೆ ಅಂತ. ಸೀರಿಯಸ್ಲಿ ಈ ನನ್ನ ಫ್ರೆಂಡ್ಸ್ ಇದಾರಲ್ಲ, ಯಾವತ್ತು ಇವತ್ತಂತಲ್ಲ, ಯಾವತ್ತು ಎಲ್ಲಿಗೆ ಹೊರಟ್ರು ಇವರೇ ಲೇಟ್. ನಾವ್ ಮಾತ್ರ ಬೇಕು ಅಲ್ವಾ? ನಾನು ಬ್ಲಾಗ್ ಮಾಡೋದನ್ನ ಮರ್ಸಿದ್ರು, ಆ ತರ ರೆಡಿ ಆಗಿದ್ದಾರೆ. ನಾನು ಅಲ್ಲೇ ವಿಡಿಯೋ ಮಾಡೋಣ ಅಂತಿದ್ದೆ, ಅದನ್ನು ಮರ್ಸಿ ಇವಾಗ ಇಲ್ಲಿ ಬಂದು ಹೇಳ್ತಿದ್ದೀನಿ. ಇನ್ನು ಇಲ್ಲಿಂದ ಅಲ್ಲಿಗೆ ಎಷ್ಟು ತನಕ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಇನ್ನೊಬ್ರನ್ನ ಪಿಕ್ ಮಾಡ್ಬೇಕು. ಅವ್ರು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದಾರೆ ಅಂತೆ. ಸೆಲೆಕ್ಟ್ ಆಗಿದ್ರೆ ಪಾರ್ಟಿ ಅವ್ರದ್ದು ಇವತ್ತು. ಅದಕ್ಕೆ ನಾವ್ ಹೇಳಿದ್ವಿ ಇಲ್ಲೇ ತಗೊಂಬ ಲ್ಯಾಪ್ಟಾಪ್ ಎಲ್ಲ, ಒಂದೊಂದ್ ಕ್ವಶನ್ಗೆ ಒಬ್ಬೊಬ್ರು ಆನ್ಸರ್ ಕೊಡ್ತೀವಿ ಅಂತ. ಅವ್ನ್ ಕೆಟ್ಟ ಹುಡುಗ, ಬರೀ ಬ್ಯಾಡ್ ಬ್ಯಾಟ್ ಮಾತಾಡೋದು. ನಿನ್ನೆ ಒಳ್ಳೆ ಹುಡುಗ ಆಗಿದ್ದ, ಇವತ್ತು ವಾಪಸ್ ಕೆಟ್ಟ ಹುಡುಗ ಆಗಿದ್ದಾನೆ. ಗೈಸ್, ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತಿದ್ದೆ. ಸೆಲೆಕ್ಟ್ ಆದ ಶ್ರಾವ್ಯ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಚಾನಲ್. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಮಾತಾಡ್ತೀವಿ. ಆಮೇಲೆ ಇವಾಗ ನಾವು ಬೇಗ್ರೂಟಕ್ಕೆ ಹೋಗ್ತಾ ಇದೀವಿ. ಡ್ರೈವರ್ ಒಂಚೂರು ಸರಿಯಾಗಿ ಓಡಿಸ್ತಿಲ್ಲ. ನಮ್ ಪ್ರಾಬ್ಲಮ್ ಅಲ್ಲ, ಡ್ರೈವರ್ ಪ್ರಾಬ್ಲಮ್. ಡ್ರೈವರ್ ಸರಿ ಇಲ್ಲ, ಡ್ರೈವರ್ ಸರಿ ಇಲ್ಲ, ಡ್ರೈವಿಂಗ್ ಸ್ಕಿಲ್ ಇಲ್ಲ ಡ್ರೈವರ್. ಆಮೇಲೆ ಇವಾಗ ನಾವು ಎಲ್ಲ ಆಡಿಸ್ತದೆ, ಎಲ್ಲ ಆಡಿಸ್ತದೆ. ಇವನ್ನ ಕಟ್ಕೊಂಡು ನಾವೀಗ ಹೋದಂಗೆ. ಆಮೇಲೆ ಅಲ್ಲಿ ತನಕ ತಲುಪಿಸ್ತಾನ, ಮಧ್ಯದಲ್ಲಿ ತಲುಪಿಸ್ತಾನ ಗೊತ್ತಿಲ್ಲ. ಈಗ ನಾವು ಹಾಫ್ ಎನ್ ಅವರ್ ಲಾಸಲ್ ರೀಚ್ ಆಗ್ಬೇಕು. ನಮಗೆ ಲೇಟ್ ಅಂತ ಹೇಳಿ ಇವ್ರು ಸುಳ್ಳು ಹಾಡ್ಬಿಲ್ಲ, ನಮಗೆ ಬರೀಲಿ. ಅವರೇ ಲೇಟಾಗಿ ಹೊರಟ್ಬಿಟ್ಟು ಶ್ರಾವ್ಯ ಇದ್ದಾಳೆ ಡುಮ್ಮೆ, ಅವಳೇ ಹೊಟ್ಟಿದ್ ಲೇಟು. ನಾನು ಬೇಗ ಹೊರಟೆ. ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಬಂದ್ವಿ ಇಷ್ಟೋ ತನಕ. ಇವಾಗ ನೋಡಿದ್ರೆ ಚಪ್ಪ ಚೇಂಜ್ ಆಗೋಯ್ತು. ಶೆಟ್ಟಿ ಹಳ್ಳಿ ಕರ್ಕೊಂಡು ಹೋಗ್ತಿದ್ದಾರೆ, ಶೆಟ್ಟಿ ಹಳ್ಳಿ ಚರ್ಚಿಗೆ. ಮೋಸ ಮಾಡ್ತಿದ್ದಾರೆ. ನಮ್ ಡ್ರೈವರ್ ಹಂಗ್ ಹೊಡಿತಿದ್ದಾರೆ, ಫುಲ್ ಸ್ಪೀಡ್ ಆಗಿ ಹೊಡಿತಾನೆ, ಭಯ ಆಗ್ತಿದೆ. ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವರಿಗೆ. ಏನು ಅಂದ್ರೆ ಅಂತಾಕ್ಷರಿ ಅಂತ್ಯಾಕ್ಷರಿ ಆಡಿದ್ರೆ ವಾಪಸ್ ಅಲ್ಲಿಗೆ ಬ್ಲಾಕ್ ಕಟ್ಟು. ನಂದು ನಿಮ್ದೆಲ್ಲ ರಾಗ ಕೇಳಿ ಯಾರು ಅಲ್ಲೇ ಎಂಡ್ ಅನ್ಸಬ್ಸ್ಕ್ರೈಬ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಯ್ತು, ಇವಾಗ ನಿನಗೆ ಯಾವ್ದು ಬೇಕು? ನಿನಗೆ ಅಂತಾಕ್ಷರಿನ ಟ್ರೂತ್ ಆರ್ ಡೇರಾ? ಯಾವ್ದಾದ್ರು ಆಯ್ತು. ಹೇಳು. ಅವ್ನು ಡ್ಯಾನ್ಸ್ ಅಂದ್ರೂ ಓಕೆ, ಈಗ ಕಾರಲ್ಲಿ ಡ್ಯಾನ್ಸ್ ಆದ್ರೂ ಟ್ರೂತ್ ಅಂಡ್ ಡೇರ್. ನಮ್ದು ಟ್ರೂತ್ ಆರ್ ಡೇರ್, ನಿಮ್ದು ಎಲ್ಲ ಟ್ರೂತ್ ಆರ್ ಡೇರ್. ಈಗ ಸ್ಟಾರ್ಟ್ ಮಾಡೋಣ. ಹಾರ್ಬೇಕು ಅಂದ್ರೆ ಹಾರ್ಬೇಕು. ಈಗ ಬರೀ ಟ್ರೂತ್ ಆಯ್ತಾ? ಡೇರ್ ಹೋಗೋ ದಾರಿಲಿ ಸೆಲೆಬ್ರಿಟಿ ಮನೆ ಕೇಳ್ಬಿಟ್ಟು ಇದು ಮನೆಯಲ್ಲಿ ಬರ್ತೀನಿ ಅಷ್ಟೇ. ಏನಿದೆ ಅಷ್ಟೇ. ನಾನೇ ಇಡೀ ಹೇಳ್ಕೊಡ್ತೀನಿ, ನಮಗೆ ಕೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋದಾ? ನಿನ್ನಿಂದಾನೆ ಸ್ಟಾರ್ಟ್. ಟ್ರೂತ್ ಆರ್ ಡೇರ್, ಟ್ರೂತ್ ಅಂತ ಗೈಸ್. ಒಳ್ಳೆ ಪರ್ಸನಲ್ ಕ್ವೆಶನ್ ಗೆಲ್ಲ ಬೀಪ್ ಎಲ್ಲ ಇಲ್ಲ. ಇದ್ರೆಲ್ಲ ಮಾಡಕ್ಕಿಲ್ಲ. ನಾವೆಲ್ಲ ರೆಡಿ ಇದೀವಿ ಅಂತ ಅವಳು ರೆಡಿ ಆಗ್ಬೇಕಷ್ಟೇ. ತೀರಾ ಪರ್ಸನಲ್ ಬೇಡ, ತೀರಾ ಪರ್ಸನಲ್ ಬೇಡ. ಯಾಕೋ ಮೇಡಮ್ ಅವರು ನಾನು ಒಬ್ಳೆ ಎಲ್ಲದಕ್ಕೂ ರೆಡಿ. ನಾನು ರೆಡಿ. ಪರ್ಸನಲ್ ಕ್ಯಾಮ್ರಾಗ ಕಾವೇನಿಲ್ಲ ಕಣ, ಪಾಸ್ ಇದೆ. ಪಾಸ್ ಊಟ ಎಷ್ಟು ದುಡ್ಡು ಇಟ್ಟಿದ್ಯೋ? ಯಾರಾದ್ರೂ ಒಂದ್ ರೂಪಾಯಿ ಕಾಯಿನ್ ಇಸ್ಕೊಳ್ಳೋದಾ? ಬೇಡ. ಇದು ಆಕ್ಚುಲಿ ಏನಾಗಲ್ಲ, ಚೆನ್ನಾಗಿರುತ್ತೆ. ಓಕೆ ಗೈಸ್, ಇವಾಗ ಟ್ರೂತ್ ಆರ್ ಡೇರ್ ಆಗೋದಕ್ಕೆ ಸುಮ್ಮನೆ ಟ್ರೂತ್ ಆರ್ ಡೇರ್ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ₹1 ಕಾಯಿನ್ ಬೇಕು. ₹1 ಯಾರ ಹತ್ರನೂ ಇಲ್ಲ. ಸೊ ಇಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಹತ್ರ ₹1 ಕಾಯಿನ್ ಇದೆಯಾ ಅಂತ ಕೇಳಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಆ ಚಾಲೆಂಜ್ ಇವನಿಗೆ ₹1 ನಾನ್ ಕೇಳಲ್ಲ. ಕೇಳ್ತಾನೆ, ರೆಡಿ ಇದ್ದಾನೆ. ಯಾರು ಸಿಕ್ತಿಲ್ಲ ಕೇಳಿದ್ಲೆ. ಅಲ್ಲಿ ನಿಂತಿದ್ದಾರಲ್ಲ, ಇವಾಗ ಕೇಳೋ. ಮನೆಗೆ ಹೋಗಿ ಕೇಳ್ತೀಯಾ? ಮನೆ ಹೋಗಿ ಸೈ ಕಚ್ಚಿದಿಲ್ ಬರ್ತಾರಲ್ಲ, ಅವ್ರ ಹತ್ರ ಕೇಳೋ. ಅಣ್ಣ, ಒಂದ್ ಹೆಲ್ಪ್, ಒಂಚೂರು ಬನ್ನಿ ಇಲ್ಲಿ. ಚೂರಾಯ್ಚೂರು ₹1 ಕಾಯಿನ್ ಬೇಕಿತ್ತು. ₹1 ಇಲ್ಲ ₹2 ಕಾಯಿನ್ ಬೇಕಿತ್ತು. ಹಂಗೆ ಡೇರ್ ಅಂದ್ರೆ ಇದು ಕಂಡ್ರ, ನಿಮ್ದೇನ್ ಡೇರು, ಇದು ಡೇರು. ಚಪ್ಪಾಳೆ ಪಾಪ ಬಣ್ಣ ಹುಡುಕ್ತಿದ್ದಾರೆ, ಪಾಪ ಎಷ್ಟು ಕಷ್ಟಪಟ್ಟು ಹುಡುಕ್ತಿದ್ದಾರೆ ಅಂತ ನೋಡಿ. ಬಂದು ₹1 ಗೆಲ್ಕೊಂಡಿದೆ.
ಈಗ ಅಪ್ಡೇಟ್ ಆಗಿದೆ ಕಾಲ ಅಣ್ಣ, ಮಿಕ್ಸಿನೂ ಕಾರಲ್ಲಿ ಬಂದು ಕೇಳ್ತಾರೆ ಅನ್ಬೇಕೀಗ. ಕೊಡ್ತಾರ ಕೊಡಲ್ವ ನಂಗೆ ಗೊತ್ತಿಲ್ಲ. ಸೀರಿಯಸ್ಲಿ ಸೈಕ್ ಅಜ್ಜಿ ಹುಡುಕ್ತಿದ್ದಾರೆ ಗೈಸ್. ನೋಡಿ ಗೈಸ್, ಅಜ್ಜಿ ಹುಡುಕ್ತಿದ್ದಾರೆ. ಸಿಕ್ತು ಅನ್ಸುತ್ತೆ ಗೈಸ್, ಸಿಕ್ತು ಅನ್ಸುತ್ತೆ ಗೈಸ್. ಬರ್ತಾರೆ ನೋಡಿ ಬಾಸ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೊ ಮಚ್ ಅಣ್ಣ. ನಮ್ಮ ಹುಡುಗ ಫೈನಲಿ ಯಾರು ಫಸ್ಟ್? ಶ್ರಾವ್ಯನಿಂದ ಸ್ಟಾರ್ಟ್ ಗೇಮ್. ಹೆಡ್ ಟೈಲ ಶ್ರಾವ್ಯ. ಹೆಡ್ ಬಿದ್ರೆ ಡೇರು, ಹಾ. ಟೈಲ್ ಬಿದ್ರೆ ಹೆಡ್ ಬಿದ್ರೆ ಬಿದ್ರೆ ಡೇರು, ಇದು ಟೈಲ್ ಬಿದ್ರೆ ಟ್ರಫ್. ನೀನೇನು ಕೇಳ್ತಾ? ನಾವ್ ಆಗ್ತೀವಿ ತಡಿ. ಒಂದ್ ನಿಮಿಷ ಯಾವ್ದಕ್ ಓದೋದು ಕೇಳ್ತಿದ್ದೆ ತಾನೆ. ಟೈಲರ್. ಪರ್ಸನಲ್ ಕ್ವೆಶ್ಚನ್ಸ್ ಗೈಸ್. ಕಂಡಿದ್ಯಾ ತಾನೆ? ಅವೆಲ್ಲ ಇಲ್ಲ ಕಣೆ, ಎಲ್ಲದಕ್ಕೂ ರೆಡಿ ಕಣೆ. ಗೈಸ್, ನಾವು ಇವಳಿಗೆ ಯಾವ ಕ್ವಶನ್ ಕೇಳ್ಬೋದು ಅಂತ ನಿಮಗೆ ಮತ್ತೆ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ. ನೀನ್ ಬಂದಿದ್ಯಲ್ಲ ಶ್ರಾವ್ಯ ಇಲ್ಲಿಗೆ, ನಿನ್ ಬಾಯ್ ಫ್ರೆಂಡ್ ಸುಳ್ಳು ಹೇಳ್ ಬಂದಿದ್ಯಾ, ನಿಜನೇ ಹೇಳ್ ಬಂದಿದ್ಯಾ? ನಿಜ ಹೇಳ್ ಬಂದಿದ್ದೀನಿ. ಬಿಡ್ತಾನ? ಟ್ರೂ ಆಗಿದ್ದೀನಿ ಕಣೋ, ಅದಕ್ಕೆ ಬಿಡ್ತಾರೆ. ಗೈಸ್, ಈ ಕಡೆ ಇಲ್ಲೊಂದ್ ರೂಟ್ ಕೇಳಿದ್ರೆ ಒಂಚೂರು ರೆಸ್ಪೆಕ್ಟ್ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಅವರು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಪಾಪನ ಹುಡುಗಂಗೆ ಶೆಟ್ಟಿಹಳ್ಳಿ ಚರ್ಚ್ ಬೇಡ ಅಂತ ಹರ್ಟ್ ಆಗಿದೆ. ಯಾಕೆ ಧನುಷ್ ಅವರೇ ಶೆಟ್ಟಿಹಳ್ಳಿ ಚರ್ಚ್ ಬೇಡ? ₹1 ಇಸ್ಕೊಂಡು ನನಗೆ ಇಷ್ಟು ಮರ್ಯಾದಿಲ್ಲ ಅಂದ್ರೆ ನನ್ ಬರೀ ₹1 ಬೆಲೆ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅವರು. ನನ್ ಬೆಲೆ ಗೊತ್ತಿಲ್ಲ ಇನ್ನವರಿಗೆ. ಅಣ್ಣ ಶೆಟ್ಟಿಹಳ್ಳಿ ಚರ್ಚು ರೈಟಾ? ಥ್ಯಾಂಕ್ಸ್ ಅಮ್ಮ. ಶಿಕ್ಷಕರಲ್ಲಿ ವಿನಂತಿ, ಮೈಕ್ ಕೊಟ್ಟಿಲ್ಲ? ನಾವು ಹೋಗುತ್ತಿರುವ ಜಾಗದಲ್ಲಿ ನೀರು ತುಂಬಿದೆ, ಅದಕ್ಕಾಗಿ ಆದ ಕಾರಣ ನಾವು ಅಲ್ಲಿ ಹೋಗಕ್ಕೆ ಆಗೋದಿಲ್ಲ. ರಕ್ಷಿತ ಪಾಠ ಮಾಡ್ಬೋದು. ಏನ್ ಗೊತ್ತುಂಟಾ ಗೈಸ್, ನಿಮ್ಗೆ ಗೊತ್ತುಂಟಾ? ನಾವು ಇಲ್ಲಿ ಬಂದಿದ್ದು ಒಂದು ಹೇಳ್ಬಿಡಿ, ಹೇಳ್ತೀವಿ, ನೀವು ಕೇಳ್ಬೇಕು, ನೀವು ಕೇಳ್ತಾ ನೀವು ಕೇಳ್ತಾ ಇರ್ಬೇಕು. ನಮ್ದು ಈಗ ಸೆಟಲ್ಗೆ ಬಂದು ಬಿಡ್ರಿ, ಬಂದು ಈಗ ತಿಂದು ಬಿಡ್ರಿ. ನಾವು ಹೇಳಿದ್ ಬಿಟ್ರಿ. ಗೈಸ್, ಎಂತ ಗೊತ್ತುಂಟ ಗೈಸ್, ನಾವೀಗ ಶೆಟ್ಟಿಹಳ್ಳಿ ಚರ್ಚಿಗೆ ಬಂದಿದ್ವಿ, ಆದ್ರೆ ಹಿಂಗೆ ಹೋಗಿ ನೀರು ತುಂಬಿಟ್ಟಿದೆ. ಗೈಸ್, ಫೈನಲಿ ಶೆಟ್ಟಿಹಳ್ಳಿ ಚರ್ಚ್ಗೆ ರೀಚ್ ಆಗಿದ್ವಿ. ಈ ಪ್ರಾಣಿಗಳು ನಂಗೆ ವಿಡಿಯೋ ಮಾಡಕ್ ಗೊತ್ತಿಲ್ಲ, ಸೊ ಒಳಗ್ ಹೋಗಕ್ಕಾಗಲ್ಲ, ತುಂಬಿಟ್ಟಿದೆ. ಗೈಸ್, ನಾವು ಮದ್ವೆಗೆ ಅಂತ ಬಂದ್ಬಿಟ್ಟು ನೋಡಿ, ಇಲ್ಲಿ ಮದ್ವೆ ಬಿಟ್ಬಿಟ್ಟು ಶೆಟ್ಟಿಹಳ್ಳಿ ಚರ್ಚ್ಗೆ ಬಂದಿದ್ವಿ. ಆದ್ರೆ ಫ್ಲಾಪ್ ಆಗಿದೆ ಏನಂದ್ರೆ ಫುಲ್ ನೀರ್ ತುಂಬ್ಕೊಬಿಟ್ಟಿದೆ. ಸೊ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗೋದು. ಇವ್ರು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಫೋಟೋ ಶೂಟ್ ನ ನೋಡಿ. ಹಾಗೇನೆ ಯಾರೆಲ್ಲ ಶೆಟ್ಟಿಹಳ್ಳಿ ಚರ್ಚಿಗೆ ಹೋಗಿದ್ರೆ ಒಂದು ಕಮೆಂಟ್ ಮಾಡ್ತಾ ಈ ಚರ್ಚ್ ಫೇವ್ರೆಟ್ ಯಾರಿಗೆ ಅಂತಾನು ಕಮೆಂಟ್ ಮಾಡಿ. ಹಾಗೇನೆ ಯಾರಿಗೆಲ್ಲ ಈ ಬಸ್ ಸ್ಟ್ಯಾಂಡ್ ಯಾವ್ದು ಅಂತ ಗೊತ್ತಾಗಿದ್ರೆ ಹೇಳ್ಬಿಡಿ. ಶರ್ಟ್ ತಗೊಂಡು ಬಂದ್ರು, ಬಟ್ ಇನ್ನು ಕೆಲಸ ಮುಗ್ದಿಲ್ಲ. ಇನ್ನೇನು ಕೇಕ್ ತಗೋಬೇಕಂತೆ. ಅಲ್ಲಿಗೆ ಅಪ್ಪ ಸಿಗ್ಲಿಲ್ಲ, ಅಮ್ಮ ಸಿಗೋಗ್ತಿದೆ. ಎಷ್ಟು ಚಳಿ ಅಂದ್ರೆ ನಮ್ ಶ್ರಾವ್ಯ ಅವ್ರಿಗೆ ನೋಡಿ. ಯಾವ ಹುಡುಗಿರು ಈ ರೇಂಜಿಗೆ ನಡಲ್ಲ. ಈಗ ಹೋಗಿ ಎಲ್ಲರದ್ದು ಎಕ್ಸ್ಪ್ರೆಷನ್ ನೋಡೋಣ ಸ್ವಲ್ಪ. ನಾವ್ ಆಕ್ಚುಲಿ ಬಂದಿದ್ ಕೆಲಸನೇ ಮರ್ತ್ಬಿಟ್ಟು ಎಲ್ಲ ಎಂಜಾಯ್ಮೆಂಟ್ ಮಾಡ್ತಿದ್ವಿ. ಈ ಕಡೆ ಲಾಸ್ಟಿಗೆ ಬಂದ್ಬಿಟ್ಟು ಇನ್ನೇ ನಮಗೋಸ್ಕರನೇ ಎಲ್ಲ ವೇಟ್ ಮಾಡ್ತಿದ್ರು ಅನ್ಕೊಂಡು ಲಾಸ್ಟಿಗೆ ಹುಡುಗ ಹುಡುಗಿ ವಿಶ್ ಮಾಡ್ಬಿಟ್ಟು ಫೋಟೋಗೆ ಪೋಸ್ ಕೊಟ್ಬಿಟ್ಟು ಮತ್ತೆ ನಮ್ ಕ್ವಾಟ್ಲೆ ತುಂಟಾಟಗಳನ್ನ ಶುರು ಮಾಡ್ಕೊಂಡ್ವಿ. ಧನು, ನೀನ್ ಬರೀ ಪಾತ್ರೆ ತೆಗಿಯೋದು ಇಂಥದ್ದೇ ವಿಡಿಯೋ ನಿಂದು. ಹೆಲ್ಪ್ ಮಾಡ್ತಿರ್ತೀನಿ. ಅಲ್ಲಿ ಚೇರ್ ತಗೋಬಾ, ವಿಡಿಯೋ ಚೇರ್ ತಗೋಬಾ. ಅಲ್ಲಿ ಆ ತರ ಮುಗಿಸ್ಕೊಂಡು ಈ ಕಡೆ ಒಂದು ಟೆಂಪಲ್ ಇತ್ತು ಅಂತ ಬಂದ್ವಿ. ಈ ಟೆಂಪಲ್ ಯಾವ್ದು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಹಾಗೆ ನಾವು ಹೊರಡ್ಬೇಕಾದ್ರೆ ವಾಪಸ್ ಬರ್ತಾ ಹೇಗೆಲ್ಲ ಆಡ್ಕೊಂಡ್ ಬಂದ್ವಿ ನೀವೇ ನೋಡಿ. ಯಾರು ಹೋಗಿದ್ರು ಅಂತ ಕೇಳ್ತೇನೆ ಮದುವೆ ದಿನ ಅನ್ಸುತ್ತೆ.
ಇದೇ ತರ ಫನ್ನಿ ಎಂಟರ್ಟೈನ್ಮೆಂಟ್ ಬ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಇದಾಗಿತ್ತು ಈ ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ವಿಸ್ ಬ್ಲಾಗ್. ಹೇಗನಿಸ್ತು ಅಂತ ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್, ಕಮೆಂಟ್, ಶೇರ್ ಸಹ ಮಾಡ್ಕೋತಿರಲ್ವಾ.